ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗ್ತಾ ಇದ್ದು ಜಿಲ್ಲಾ ಆರೋಗ್ಯಾಧಿಕಾರಿಯ ವಿರುದ್ಧವೇ ಆರೋಪ ಕೇಳಿಬಂದಿದೆ. ಗೋಕಾಕ ತಾಲೂಕಿನ ಗೊಡಚಿನಮಲ್ಕಿ ಗ್ರಾಮದಲ್ಲಿ ನಕಲಿ ವೈದ್ಯರೊಬ್ಬ ಆಸ್ಪತ್ರೆ ನಡೆಸ್ತಾ ಇರೋದು ಗೊತ್ತಿದ್ರೂ ಕೂಡ ಯಾವುದೇ ರೀತಿಯಾದ ಕ್ರಮವನ್ನು ಕೈಗೊಂಡಿಲ್ಲ ಎನ್ನುವಂತಹ ಆರೋಪ ಇದು. ಬಡ ರೋಗಿಗಳ ಜೀವದ ಜೊತೆಗೆ ಆಟವಾಡುವ ನಕಲಿ ವೈದ್ಯರು ಸಾವಿರಾರು ರೂಪಾಯಿ ಬಿಲ್ ಮಾಡ್ತಾರೆ. ಈ ವಿಚಾರವಾಗಿ ಪ್ರತಿಕ್ರಿಯೆ ಕೇಳಿದಾಗ ಡಿಎಚ್ಒ ಈಶ್ವರ ಗಡಾದಿ ಯಾವುದೇ ಉತ್ತರವನ್ನ ನೀಡದೆ ಸ್ಥಳದಿಂದ ತೆರಳಿದ್ದಾರೆ. ಇನ್ನು ಗೋಕಾಕ, ಸವದತ್ತಿ, ರಾಮದುರ್ಗ, ಕೆತ್ತೂರು, ಬೈಲಹೊಂಗಲ ಸೇರಿದಂತೆ ಹಲವು ಕಡೆಗಳಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ ಅಂತ ಹೇಳಿ ಅಲ್ಲಿರುವಂತಹ ಸ್ಥಳೀಯರು ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಗುಡಚಿನಮಲ್ಕಿ ಗ್ರಾಮದಲ್ಲಿ ನಕಲಿ ವೈದ್ಯನ ಆಸ್ಪತ್ರೆ ಇದೆ, ಆದರೂ ಕೂಡ ಡಿಎಚ್ಒ ಈಶ್ವರ ಗಡಾದಿ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅನ್ನುವ ಗಂಭೀರ ಆರೋಪ ಇದು. ಗೋಕಾಕ್, ಸವದತ್ತಿ ಸೇರಿದಂತೆ ಹಲವೆಡೆ ಇದೇ ರೀತಿಯಾಗಿ ನಕಲಿ ವೈದ್ಯರ ಹಾವಳಿ ಜೋರಾಗಿದೆ. ವೈದ್ಯರ ಹಾವಳಿ ಜಾಸ್ತಿ ಆಗೈತ್ರಿ ಸರ್. ಬಸವರಾಜ್ ಕೊಣ್ಣೂರ್ ಎಂಬ ವ್ಯಕ್ತಿ PUC ಆಗೈತೆ, ಒಂದು MBBS ತರ ವರ್ತನೆ ಮಾಡೋದ. ಹಳ್ಳಿಯಾಗ ಆದಂತ ಒಂದು ಬಡ ಕುಟುಂಬ ಆಗಿರ್ಬೋದು, ಒಂದು ಏನೋ ದುಡ್ಡು ಇಲ್ದವ್ರ ಒಂದು ಅವನ ಕಡೆ ಟ್ರೀಟ್ಮೆಂಟ್ ತಗೋರಕ್ ಬಂದ್ರ ಸಿಕ್ಕಾಪಟ್ಟಿ ಬಿಲ್ ಮಾಡೋದ. 7-8 ಸಾವಿರ ರೂಪಾಯಿ ಬಿಲ್ ಮಾಡ್ತಾರೆ ಸರ್. ಆಮೇಲೆ ಅವನ್ MBBS ತರ ವರ್ತನೆ ಮಾಡದಾರ ಅಂದ್ರೆ DHO ಆಗಬಹುದು, ಆರೋಗ್ಯ ಸಚಿವರು ಆಗಬಹುದು, ಏನ್ ಮಾಡ್ತಾ ಇದಾರು ಸೂಕ್ತವಾಗಿ ಕ್ರಮ ಕೈಗಳು ತಗೋಬೇಕು. ಅವನ ಕಾನೂನು ರೀತಿಯಿಂದ ಒಂದು ಬಂಧಿಸ್ಬೇಕು. ಆಮೇಲೆ ಅವನ ಹಾಸ್ಪಿಟಲ್ ಸೀಸ್ ಮಾಡ್ಬೇಕಂತಂದು ನಾ ಕೇಳ್ಕೊತೀನಿ ಸರ್. ಯಾಕಂದ್ರೆ ಇದು ಬಡ ರೋಗಿಗಳು ಅಲ್ಲಿ ಹೌದು, ಬಡ ರೋಗಿಗಳು ಅಷ್ಟ ಹೋದ್ರೆ ಬರೀ ಈ ತರ ಆವಾಜ್ ಆಗ್ತಾ, ಆಮೇಲೆ ಬಿಲ್ಲು ಬರೀ ಜಾಸ್ತಿ ಮಾಡ್ತಾ ಅಂದ್ರ ಇವ್ರ ನಕಲಿ ವೈದ್ಯರ ಅಂದ್ರ ನಮ್ಮ ಜಿಲ್ಲಾದ್ಯಂತ ಏನ್ ಮಾಡ್ತಾ ಇದಾರು, ರಕ್ತ ಹೀರ್ತಾ ಇದಾರಂತ ನಮ್ದು ಏನ್ ಆರೋಪ ಮಾಡ್ತೀರಿ? ಏನ್ ಆರೋಪ ಮಾಡಕ್ಕೆ ಅವ್ನ ಹಾಸ್ಪಿಟಲ್ ಸೀಸ್ ಮಾಡಬೇಕು. ಬಸವರಾಜ ಅವ್ರನ್ನ ಕೊಣ್ಣೂರ್ ಅವ್ರನ್ನ ಕೂಡಲೇ ಎನ್ಕ್ವೈರಿ ಮಾಡ್ಬೇಕು ಸರ್. ವೈದ್ಯರ ಬದಲು ನಕಲಿ ವೈದ್ಯರ ಹಾವಳಿ ಜಾಸ್ತಿ ಆಗೈತ್ರಿ ಸರ್. ಬಸವರಾಜ್ ಕೊಣ್ಣೂರ್ ಎಂಬ ವ್ಯಕ್ತಿ PUC ಆಗೈತೆ, ಒಂದು MBBS ತರ ವರ್ತನೆ ಮಾಡೋದ. ಹಳ್ಳಿಯಾಗ ಆದಂತ ಒಂದು ಬಡ ಕುಟುಂಬ ಆಗಿರ್ಬೋದು, ಒಂದು ಏನೋ ದುಡ್ಡು ಇಲ್ದವ್ರ ಒಂದು ಅವನ ಕಡೆ ಟ್ರೀಟ್ಮೆಂಟ್ ತಗೋರಕ್ ಬಂದ್ರ ಸಿಕ್ಕಾಪಟ್ಟಿ ಬಿಲ್ ಮಾಡೋದ. 7-8 ಸಾವಿರ ರೂಪಾಯಿ ಬಿಲ್ ಮಾಡ್ತಾರೆ ಸರ್. ಆಮೇಲೆ ಅವನ್ MBBS